ಆ ಶಂಕರ್ನಾಗ್ ಯಾವುದನ್ನು ಕೂಡ ಕೂತ್ಕೊಂಡಿದ್ದೀನಿ ಡೀಟೇಲಾಗಿ ಕೇಳೋದು ಅವೆಲ್ಲ ಇಲ್ಲವೇ ಇಲ್ಲ. ಅವರು ಫಾಸ್ಟ್ ಅವರು, ಯಾಕೆಂದರೆ ಅವರು ಪಿಕ್ಚರ್ ಹೆಸರಿಟ್ಟಿದ್ದಾರಲ್ಲ ಮಿಂಚಿನ ಓಟ. ಶಂಕರ್ನಾಗದ ಒಂದು ವಿಶಿಷ್ಟ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲ್ಲ ಅವರು. ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ವ್ಯಾನ್ ಇತ್ತು, ಆ ಫುಲ್ಲು ಲಿರಿಕ್ನೇ ಕಲ್ತ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಇರಲಿಲ್ಲ. ಯಾಕೆಂದರೆ ಇದನ್ನು ಹಂಗೆ ತಿರುಗಿಬಿಟ್ಟು ಮಾತಾಡ್ಕೊಂಡ, ಇದು ಲಾಂಗ್ ಶಾಟು ಅವೆಲ್ಲ. ಶಂಕರ್ನಾಗು ತುಂಬ ನಾಲೆಡ್ಜಬಲ್ ಫೆಲೋ, ಇಂಟೆಲಿಜೆಂಟ್ ಫೆಲೋ, ಆಮೇಲೆ ಟೆಕ್ನಿಕಲ್ ಮೈಂಡೆಡ್ ಮ್ಯಾನ್ ಅವರು. ನೆನ್ಕೊಂಡು ಇದೆಲ್ಲ ಮಾಡ್ತಿದ್ದಾಗ ಇವ್ರುಗಳು ಬರ್ತಾರೆ, ನಾನು ಹೇಳ್ದಲ್ಲಿ ಕಾಮಿಡಿ ಅವರುಗಳು. ಅವ್ರು ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಶಂಕರ್ನಾಗ್ ಅವರು ಇದಕ್ಕೆ ಇರ್ತಾರೆ, ವೇಷ ಹಾಕ್ಕೊಂಡಿರ್ತಾಳೆ, ಜಡೆ ಅಂತ ಎಲ್ಲ ಕ್ರಾಫ್ ಇರುತ್ತೆ, ಕ್ರಾಫ್ ತೆಗೆದ್ರೆ ಜಡೆ, ಆಮೇಲೆ ಮೀಸೆ ಕಿತ್ತಾರೆ. ನೋಡಿದ್ರೆ ಹೆಣ್ಣೆಲ್ಲ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡ್ತಾರೆ, ಬಿಡಿ ಅಂತಾರೆ, ಇದು ಮಾಡ್ತಾರೆ. ಅಷ್ಟರಲ್ಲಿ ಪೊಲೀಸ್ನವ್ರುಗಳು ಬರ್ತಾರೆ, ಹಿಡ್ಕೊಂಡ್ರೆ ಹೋಗ್ರಿ ಅಂತ ಅಂತಾರೆ. ಆ ಪೊಲೀಸ್ನವ್ರು ಇವ್ರು ನೋಡ್ತಾರೆ, ಶಂಕರ್ನಾಗ್ನ ನೋಡ್ತಾರೆ, ಅಜಯ್ ನೋಡ್ತಾರೆ. ನೋಡಿದ ತಕ್ಷಣ ಅವ್ರಿಗೆ ಗೊತ್ತು ಪೊಲೀಸ್ ಇನ್ಸ್ಪೆಕ್ಟ್ರ್ ಅಂತ. ಸಮಾರ್ ಅಂತ ಸೆಲ್ಯೂಟ್ ಹೊಡಿತಾರೆ. ನೋಡಿದಾಗ ಯಾಕ್ರಿ ಸೆಲ್ಯೂಟ್ ಹೊಡಿತೀರಾ ಅಂತ ಕೇಳ್ತಾಳೆ ಇವಳು. ಕೇಳಿದಾಗ ಅವಾಗ ಹೇಳ್ತಾರೆ, ಇಲ್ಲ ಇವರು ಯಾರೂ ಇಲ್ಲ, ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರ್ ಇವರು ಅಂತ. ನಮಸ್ಕಾರ ಸರ್ ಅಂತ. ಅದು ಸ್ವಲ್ಪ ಕಾಮಿಡಿಯಾಗಿ ತೊಗೊಂಡು ಅವರಿಬ್ಬರಿಗೆ ಪ್ರೇಮ. ಆ ಪ್ರೇಮದಲ್ಲಿ ಇವಳು ಈ ಥರ ಮಾಡಿದ್ಲಲ್ಲ, ಇವಳಿಗೊಂದು ಚುಕ್ಕಾಯಿಸೋಣ ಅಂತಿದ್ದಾನೆ. ಒಂದು ನಂದಿಲಿ ಒಂದು ಗಲಾಟೆ ಮಾಡೋದು, ಆ ಥರದ್ದೆಲ್ಲ ಹಾಡು. ಆ ಹಾಡೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಕೃಷ್ಣ ಇದರಲ್ಲಿ ಗೋಪಿಕಾ ಸ್ತ್ರೀಯರದ್ದು ಬಟ್ಟೆಗಳೆಲ್ಲ ತೊಗೊಂಬಿಟ್ಟು ಒಂದು ಮರದ ಮೇಲೆ ಕೂತ್ಕೊಂಡ್ಬಿಟ್ಟು ಅದೆಲ್ಲ ಮಾಡ್ತಾರಲ್ಲ, ಆ ಥರದ್ದು ಇದು. ಅದಕ್ಕೆ ಒಂದು ಭಾಳ ಚೆನ್ನಾಗೈತೆ. ಇವನು ಸ್ವಲ್ಪ ಪ್ರೇಮ ಅಂಕರಿಸ್ತಿದ್ದಂಗೆ ಇವ್ರು ನಂದಿಗೆ ಹೋಗ್ತಾರೆ ಅಂತ ಗೊತ್ತಾದಾಗ ಈ ಶಂಕರ್ನಾಗ್ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಅಜಯ್ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಮಾಡ್ಕೊಂಡು ಹೋಗ್ತಿರುವಾಗ ತಮಾಷೆಯಾಗಿ ನಾನು ಪ್ರೇಮಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾ ನಂಬಲ್ಲ ಗೇಮಲ್ಲ ಅಂತ ಹೇಳ್ತೇನೆ. ಅಯ್ಯೋ ನೀವು ಇಲ್ಲ ಅಂದರೆ ನಾನು ಇಲ್ಲೇ ಈ ಟಿಪ್ಪು ಡ್ರಾಪಲ್ಲೇ ನಾನು ನೆಗೆದ್ಬಿಟ್ಟು ಸತ್ತೋಗ್ತೀನಿ ಅಂತ ಹೇಳಿದ್ದೇನೆ. ಅದೆಲ್ಲ ಏನೆಲ್ಲ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂದ್ಬಿಡ್ತಾಳೆ. ಆ ತಮಾಷೆಯಾಗಿ ಅದೊಂದು ತಮಾಷೆಗೆ ತೆಗೆದಿದ್ದೀವಿ. ಆ ಟಿಪ್ಪು ಡ್ರಾಪಲ್ಲಿ ಇವರು ದಮಾರದ ಜಂಪ್ ಮಾಡಿಬಿಡ್ತಾರೆ, ಕಿರಿಚು ಬಿದ್ದುಬಿಡ್ತಾರೆ. ಆ ಟಿಪ್ಪು ಡ್ರಾಪಲ್ಲಿ ಬಿದ್ದ ತಕ್ಷಣವೇ ತೋರಿಸುವಾಗ ಅದನ್ನು ಸೀರಿಯಸ್ ಆಗಿ ತೋರಿಸ್ತೀವಿ, ಜಂಪ್ ಆಗೋಗ್ಬಿಡುತ್ತೆ. ಅವರು ಕಿರ್ಚ್ಕೊಂಡ ತಕ್ಷಣ ಇವರೆಲ್ಲ ಹುಡುಗಿರೆಲ್ಲ ನೋಡ್ತಾರೆ ಇಲ್ಲಿಲ್ವೇ ಇಲ್ಲ, ಟಿಪ್ಪು ಡ್ರಾಪಲ್ಲಿ ಬಿದ್ದೋಗಿದ್ದಾನೆ ಅಂದ್ಕೊಂಡು ಗಾಬರಿಯಾಗಿ ಬರೋದು, ಅಲ್ಲಿ ಕೂಗೋದು, ಕೂಗೋದು ಎಲ್ಲೋ ಕೆಳಗಡೆಯಿಂದ ಧ್ವನಿ ಬಂದಂಗೆ ಬರೋದು. ಆಮೇಲೆ ಕೊನೆಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಏನಾದ್ರು ಹೆಲ್ಪ್ ಮಾಡಿ ಅಂತ. ಸರಿ ಯಾರು ಇಲ್ಲಿ ಹಗ್ಗ ಸಿಗುತ್ತಾ ನೋಡ್ರಿ ಅಂತ ಹುಡುಗಿರೆಲ್ಲ ಹಗ್ಗ ನೋಡೋದು, ಹಗ್ಗ ಸಿಗೋದೆಲ್ಲ ಏನಿಲ್ಲ. ಇವರು ಹೀರೋಯಿನ್ ಸೀರೆನೇ ಉಟ್ಕೊಂಡಿರ್ತಾರೆ, ಅವರು ಸೀರೆ ತೆಗಿತಾರೆ, ಕೆಲವರೆಲ್ಲ ಚೂಡಿದಾರ್ ತೆಗಿತಾರೆ, ಕೆಲವರು ಇದು ತೆಗಿತಾರೆ. ಸೊ ಎಲ್ಲ ತೆಗೆದಿದ್ದೇನೆ ಏನಂದರೆ ಹುಡುಗಿರುಗಳಾಗ್ಬಿಟ್ಟು ಒಂದು 15-20 ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೀರೆಗಳು, ಶಲ್ವಾ ಕಮೀಸು, ಪ್ಯಾಂಟು ಈ ಥರ ತೆಗೆದಿದ್ದೇನೆ. ಎಲ್ಲ ಏನಂದರೆ ಗೋಪಿಕಾಸ್ತ್ರೀ ಥರ, ಅಲ್ಲಿ ಹೇಗೆ ಗೋಪಿಕಾಸ್ತ್ರೀ ಇದ್ದಾರೋ ಆ ಥರ ಎಲ್ಲರೂ ನಿಂತ್ಕೋತಾರೆ. ತಿಳ್ಕೊಂಡು ಒಂದಕ್ಕೊಂದು ಗಂಟು ಹಾಕಿದ್ದೇನೆ ಈ ಟಿಪ್ಪು ಡ್ರಾಪಲ್ಲಿ ಅದನ್ನು ಬಿಸಾಕಿದ್ರೆ ಅವನು ಹಿಡ್ಕೊಳ್ಳೋದು ತೊಗೊಂಡಿದ್ದಾನೆ. ಏನೋ ಮಹಾ ಕಷ್ಟಪಟ್ಟು ಕೆಳಗಡೆಯಿಂದ ಬಂದಂಗೆ ಮೇಲ್ಗಡೆ ಬರೋದು ನಾಯಕ, ಅದನ್ನು ಜಂಪ್ ಮಾಡೋದು ನೋಡ್ತಾನೆ. ನೋಡಿದ್ರೆ ತಮಾಷೆ, ಅದು ಲಘುವಾಗಿದೆ ದೃಶ್ಯ. ಅಲ್ಲಿಂದ ನೋಡಿದ್ರೆ ಎಲ್ಲರೂ ಕೂಡ ಹೆಂಗೆ ಅಲ್ಲಿ ಗೋಪಿಕಾಸ್ತ್ರೀಯರು ಹೇಗೆ ನಿಂತಿರ್ತಾರೋ, ಯಾಕೆಂದರೆ ನೋಡ್ತಾರೆ ಎಲ್ಲರೂ ನೋಡಿದ ತಕ್ಷಣ ಎಲ್ಲರೂ ಪಾಪ ಬ್ಲೌಸು ಇದರಲ್ಲಿ ಇರ್ತಾರೆ, ಚಡ್ಡಿಯಲ್ಲಿ ಇರ್ತಾರೆ, ಆ ಥರ ಇರ್ತಾರೆ, ಎಲ್ಲರೂ ಹಿಂಗೆ ಮುಚ್ಕೋತಾರೆ. ನಗಕ್ಕೆ ಶುರು ಮಾಡ್ಬಿಡ್ತಾನೆ. ಅಲ್ಲಿಂದ ಒಂದು ತಮಾಷೆಯಾದ ಹಾಡು ಶುರುವಾಗುತ್ತೆ. ಅಂದರೆ ಇವರು ಪ್ರೇಮ ಗಟ್ಟಿ ಮಾಡೋಕ್ಕೋಸ್ಕರ ಈ ದೃಶ್ಯ ಹೇಳಿದೆ ನಾನು. ಸರಿ, ಇಲ್ಲಿಂದ ಏನಂತ ಹೇಳಿದ್ರೆ ಈ ಪೊಲೀಸು ಹುದ್ದೆಯಲ್ಲಿದ್ದು MP ಶಂಕರ್ ಅವ್ರಿಗೇನು ಅಂತ ಹೇಳಿದ್ರೆ ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ ಕ್ಯಾರೆಕ್ಟರ್ ಚಂದ್ರಶೇಖರ್ ಅಂತ ಕಾಣಿಸುತ್ತೆ. ಆ ಚಂದ್ರಶೇಖರ್ಗೆ ಏನು ಅಂತ ಹೇಳಿದ್ರೆ ಈ ನಮ್ಮ ಪಾಂಡವರು ಇದ್ದಾರಲ್ಲ, ಪಾಂಡವರು ಬಹಳ ಬೇಕಾದವರು, ಗಳಿಸ್ಯ ಸ್ನೇಹಿತರು. ಎಸ್ಪೆಷಲಿ ಧರ್ಮರತ್ನಾಕರ ಇದ್ದಾನಲ್ಲ, ವಜ್ರಮುನಿ ಇದ್ದಾರಲ್ಲ, ಅವ್ರು ಬಹಳ ಕ್ಲೋಸು. ಎಲ್ಲಿವರೆಗೆ ಅಂತ ಅವರಿಬ್ಬರಿಗೆ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ, ಇವ್ರ ಮಗಳಿಗೆ ನಮ್ಮ ಧರ್ಮರತ್ನಾಕರ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರಿಬ್ಬರು ಮಾತುಕತೆ. ಸೊ ಇದನ್ನು ತಿಳಿಸಿದಾಗ ಸ್ವಲ್ಪ ವ್ಯತಿರಿಕ್ತವಾಗಿ ಅವಳು ಹೇಳ್ತಾಳೆ. ಹೇಳೋ ಟೈಮಿಗೆ ಕರೆಕ್ಟಾಗಿದ್ದೇನೆ ನಮ್ಮ ನಾಯಕರು ಬರ್ತಾರೆ. ಇವ್ರು ಹೇಳ್ತಾರೆ, ಅವ್ರ ತಂದೆ ಹೇಳ್ತಾರೆ, ರಜನಿ ತಂದೆ, ಯಾವ ಕಾರಣಕ್ಕೂ ಕೂಡ ನಾನು ನನ್ನ ಸ್ನೇಹಿತನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಅದು ಮಾತು ಮೀರೋಕ್ಕಾಗಲ್ಲ ನಾನು ಅಂತ. ಇಲ್ಲ ನಾನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಾನೇ ಇನ್ನೊಬ್ಬರು ಪ್ರೀತಿಸಿದ್ದೀನಿ ಅಂತ ಹೇಳೋತ್ತಿಗೆ ನಾಯಕರು ಬರ್ತಾರೆ. ನಾಯಕರು ಬಂದರೆ ಯಾವ ಕಾರಣಕ್ಕೂ ನಾನು ಮದುವೆ ಕೊಡಲ್ಲ ನಿನ್ನ ಅಂತ. ನೀವು ಮದುವೆ ಮಾಡ್ಕೊಂಡಿಲ್ಲ ಪರವಾಗಿಲ್ಲ, ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೇನೆ. ಅಜಯ್ ಕೈ ಹಿಡ್ಕೊಂಡಿದ್ದೆ, ಮನೆಯಿಂದ ಆಚೆ ಹೊರಟೋಗ್ತಾಳೆ. ಸೊ ಈ ಕಥೆನೂ ಜೊತೆಗೆ ಬರ್ತಾ ಇರುತ್ತೆ, ಆಮೇಲೆ ಆ್ಯಕ್ಷನ್ಸು ಬರ್ತಾ ಇರುತ್ತೆ, ಆ್ಯಂಡ್ ಮೆಲೋ ಡ್ರಾಮಾನೂ ಬರುತ್ತೆ.
ಆಮೇಲೆ ಏನು ಬೇಕೋ ಮಸಾಲೆಗಳೆಲ್ಲ ಇಲ್ಲಿ ಸಿನಿಮಾದಲ್ಲೇ ನಾವು ಹೇಳ್ತಾ ಹೋಗ್ತೀವಿ, ಮನಸ್ಸು ಮುಟ್ತಾ ಇರುತ್ತೆ. ಆಮೇಲೆ ಯಾವಾಗ ಈ ಮನೆಯಿಂದ ಆಚೆ ಇವಳು ಹೊರಟೋಗ್ತಾಳೆ, ಅವರು ಪ್ರೇಮ ಹಾಗೆ ಅಲಂಕಾರ ಇದಾಗುತ್ತೆ. ಆಮೇಲೆ ಕೋರ್ಸ್ ಸಂತೋಷವಾಗಿರ್ತಾರೆ ಗಂಡ ಹೆಂಡತಿ ಇಬ್ಬರು ಕೂಡ. ಇದಾಗುತ್ತೆ, ಬಸರಿ ಆಗ್ತಾರೆ. ಬಸರಿ ಆಗ್ತಾ ಅಂತ ಹೇಳ್ಬಾರ್ದು, ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಾಗ ಆ ಟೈಮಲ್ಲಿದ್ದಾನೆ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ವಾಚನ್ನ ಹಿಡ್ಕೊಂಡು ವಾಚನ್ನು ಟ್ರೇಸ್ ಮಾಡೋಕ್ಕೆ ಹೋಗ್ತಾರೆ. ವಾಚನ್ನು ಟ್ರೇಸ್ ಮಾಡೋಕ್ಕೆ ಹೋದಾಗ ಒಂದು ಅಂಗಡಿಯಲ್ಲಿ ಹೋದಾಗ ಆ ಒಂದು ಅಂಗಡಿ ಮಾಲೀಕ ಹೇಳ್ತಾನೆ, ಇದು ನಮ್ಮ ಅಂಗಡಿಯಲ್ಲೇ ಮಾಡಿದ್ದು, ನಾನೇ ಮಾರಿದ್ದು, ಇದು ಎಲ್ಲ ಸಾಮಾನ್ಯವಾಗಿ ಸಿಗೋಲ್ಲ ಸರ್, ಇದು ಸ್ಪೆಷಲಾಗಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ವು. ಯಾವಾಗ ಅಂತ ಹೇಳ್ತೀರಾ, ಯಾರಿಗೆ ಅಂತ ಹೇಳ್ತೀರಾ ಅಂತ ಹೇಳಿದಾಗ ಅಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಧರ್ಮರತ್ನ ನಗರ ವಜ್ರಮುನಿಯವ್ರಿಗೆ ಇವನು ಆರ್ಡ್ರ್ ಕೊಟ್ಟು ಅಂಗಡಿಯವನು ಮಾಡಿಸಿ ಕೊಟ್ಟಿರ್ತಾನೆ. ನೋಡಿ ಸರ್, ಇದು ಅವತ್ತು ತೊಗೊಂಡಿದ್ದು ಇದೇನೆ ಅಂತ ಹೇಳಿ. ಸೊ ಖಚಿತವಾಗಿ ಗೊತ್ತಾಗ್ಬಿಡುತ್ತೆ ಈ ವಾಚ್ ಅವಂದೇನೆ ಅಂದ್ಕೊಂಡಿದ್ದರೆ ಕೇಸ್ ಹಾಕ್ತಾರೆ. ಇದರ ಕಥೆನ ನಾನು ಶಂಕರ್ನಾಗ್ ಹೇಳಲಿಲ್ಲ, ಕತೆ ಹೇಳಿದ್ದೇನೆ ಸೋಮು ಅಂತ. ಯಾಕೆಂದರೆ ಸೋಮು ಅವರು ನಂಜುಂಡಪ್ಪ ಅವ್ರ ಜೊತೆ ಕೆಲಸ ಮಾಡ್ತಿದ್ರು, ಏನು ಕಥೆನ ಗೊತ್ತಿಲ್ಲ. ಶಂಕರ್ನಾಗ್ ಒಂದು 2-3 ಸಾಂಗ್ಲಿಯಾನ ಅದು ಇದು ಮಾಡಿದ್ದೆಲ್ಲ ಇವರೇನೆ, ನಂಜುಂಡಪ್ಪನೇ. ಅವರು ಬಹುಶಃ ಅವ್ರ ಜೊತೆ ಸೋಮು ಕೆಲಸ ಮಾಡ್ತಿರ್ಬೋದು ಅಂತ ಕಾಣಿಸುತ್ತೆ. ಸೋಮು ಈ ಥರ ಒಂದು ಟ್ರ್ಯಾಕ್ ಮಾಡಿದ್ದೀನಿ ಅಂತ ಶಂಕರ್ನಾಗ್ ಹೇಳಿದ್ರು. ಅವರು ಶಂಕರ್ನಾಗ್ ಯಾವುದನ್ನು ಕೂಡ ಕೂತ್ಕೊಂಡಿದ್ದೀನಿ ಡೀಟೇಲಾಗಿ ಕೇಳೋದು ಅವೆಲ್ಲ ಇಲ್ಲವೇ ಇಲ್ಲ. ಅವರು ಫಾಸ್ಟ್ ಅವರು, ಯಾಕೆಂದರೆ ಅವರು ಪಿಕ್ಚರ್ ಹೆಸರಿಟ್ಟಿದ್ದಾರಲ್ಲ ಮಿಂಚಿನ ಓಟ, ಆ ಮಿಂಚಿನ ಓಟ ಥರನೇ ಎಲ್ಲನೂ ಅಷ್ಟೇ. ಶಂಕರ್ನಾಗದ ಒಂದು ವಿಶಿಷ್ಟ ಏನು ಅಂತ ಹೇಳಿದ್ರೆ, ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲ್ಲ ಅವರು. ಹೇಗೆ ಅಂತ ಹೇಳಿದ್ರೆ, ಅವ್ರದ್ದು ಒಂದು ವ್ಯಾನ್ ಇತ್ತು. ಇವತ್ತಿನ ದಿವಸ ಎಲ್ರಿಗೂ ಬಸ್ ಬರುತ್ತೆ. ಇವತ್ತು ದೊಡ್ಡ ದೊಡ್ಡ ಕಲಾವಿದರುಗಳಿಗೆಲ್ಲ ಅವ್ರದ್ದೇ ಆದ ಒಂದು ಬಸ್ ಇರುತ್ತೆ, ಕ್ಯಾರವಾನ್ ಅಂತಾರೆ. ಆ ಕ್ಯಾರವಾನ್ ಏನು ಅಂತ ಹೇಳಿದ್ರೆ ಅದ್ರಲ್ಲಿ ಸಕಲ ಸೌಲಭ್ಯ ಇರುತ್ತೆ. AC ಇರುತ್ತೆ, ಆಮೇಲೆ ಬಾತ್ರೂಮ್ ಇರುತ್ತೆ, ಆಮೇಲೆ ಅದನ್ನು ಒಂದು ಹಾಸಿಗೆ ಥರ ಇರುತ್ತೆ, ಬೇಕಾದ್ರೆ ಅದು ಮಡಿಸ್ಬೋದು, ಇಲ್ಲಾಂದರೆ ಮಲ್ಕೋಬೋದು. ಈ ಥರದ್ದು ಒಂದು ಅದ್ದೂರಿ ಅದು ಬಸ್, ಅದು AC ಬಸ್ ಇವತ್ತು ಕ್ಯಾರವಾನ್. ಇದು ಇವತ್ತೊಂದು ದಿವಸಕ್ಕೆ ಬಹುಶಃ ಯಾರ್ಯಾರು ದೊಡ್ಡ ಕಲಾವಿದರು ಇರ್ತಾರೆ ಆ ಸಿನಿಮಾದಲ್ಲಿ ಅವ್ರಿಗೆಲ್ರಿಗೂ ಒಂದು ಕ್ಯಾರವಾನ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು 3 ಜನ ಹೀರೋ ಇದ್ದಾರೆ ಅಂದರೆ 3 ಜನ ಕ್ಯಾರವಾನು. ಒಂದು ಕ್ಯಾರವಾನಲ್ಲಿ ಎಲ್ಲರೂ ಕೂತ್ಕೊಂಡು ಅಡ್ಜಸ್ಟ್ ಮಾಡಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಕ್ಯಾರವಾನು. ಆಮೇಲೆ ಹೀರೋಯಿನ್ ಬರ್ತಾರಲ್ಲ, ಅವ್ರೇನು ಕಮ್ಮಿನಾ, ಅವ್ರಿಗೊಂದು ಕ್ಯಾರವಾನು. ಆಮೇಲೆ ದೊಡ್ಡ ಪೋಷಕ ನಟರು ಇರ್ತಾರೆ, ಅವ್ರೇನು ಕಮ್ಮಿನಾ, ಆ ಪೋಷಕ ನಟರ ಜೊತೆ ಇನ್ನೊಂದು 2-3 ಜನ ಸೇರಿಸಿ ಒಂದೊಂದು ಸತಿ ಒಂದೊಂದು ಸಿನಿಮಾಕ್ಕೆ ಏನಾಗುತ್ತೆ ಅಂದರೆ 4, 5, 6 ಕ್ಯಾರವಾನ್ಗಳು ಬರುತ್ತೆ ದೊಡ್ಡ ಸಿನಿಮಾಕ್ಕೆ. ಯಾಕಂದರೆ ಎಲ್ಲರೂ ಕೊಡೋಕ್ಕಾಗೋದಿಲ್ಲ. ಅದರ ಬಾಡಿಗೆನೇ ಏನಿಲ್ಲ, ಯದ್ವಾ ತದ್ವಾ. ಅದಕ್ಕೆ ಡೀಸೆಲ್ ಹಾಕಬೇಕು, ಆಮೇಲೆ ಅದು ಡೀಸೆಲ್ ಹಾಕಬೇಕು, ಆಮೇಲೆ ರನ್ ಆಗ್ತಾ ಇರುತ್ತೆ, ಅದು ಯದ್ವಾ ತದ್ವಾ ಬಾಟಗಳು ಕೊಡಬೇಕು. ಆಮೇಲೆ ಅದು ನಿಲ್ಸೋಕ್ಕೆ ಜಾಗ ಕೊಡಬೇಕು, ನಿಲ್ಸೋಕ್ಕೆ ಜಾಗ ಸಿಗಬೇಕಲ್ಲ ಅಲ್ಲಿ. ಈಗ ಅಭಯನಾಯ್ಡು ಸ್ಟುಡಿಯೋಲಿ ಅಷ್ಟೊಂದು ಕ್ಯಾರವಾನ್ಗಳು ನಿಲ್ಲಿಸೋದು ಭಾಳ ಕಷ್ಟ. ಹಾಗೂ ಹೀಗೂ ಮಾಡಿ ಹಿಂದೆ ಮುಂದೆ ಎಲ್ಲ ಮಾಡಿ ಆ ಥರ ನಿಲ್ಲಿಸ್ತಾಯಿದ್ರು. ಸೊ ಇದು ಕ್ಯಾರವಾನು. ಅವತ್ತೊಂದು ದಿವಸಕ್ಕೆ ನಮ್ಮ ಶಂಕರ್ನಾಗು ಅವ್ರದ್ದು ಒಂದು ಕ್ಯಾರವಾನ್ ಅಂದರೆ ಯಾವುದು ಅಂದರೆ ಮೆಟಡಾರ್ ವ್ಯಾನು. ಮೆಟಡಾರ್ ವ್ಯಾನಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಡಿಕ್ಕಿ ತೆಗೀತು ಅಂತ ಹೇಳಿದ್ರೆ, ಡಿಕ್ಕಿ ತೆಗೆದ್ರೆ ನಿಮಗಲ್ಲಿ ಒಂದು ಚಿಕ್ಕ ಅಗ್ಗಿಷ್ಟಿಗೆ ಇದು ಸ್ಟವ್ವು, ಆಮೇಲೆ ಅದಕ್ಕೆ ಬೇಕಾದ ಸರಂಜಾಮು, ಕಾಫಿ ಟೀ ಮಾಡ್ಕೊಳಕ್ಕೆ ಅದು ಬೇಕಾದ್ದು. ಆಮೇಲೆ ಒಳಗಡೆ ಹೋದರೆ ಒಂದು ಟೇಬಲ್ ಮೇಲ್ಗಡೆ ಒಂದು ಟೈಪ್ ರೈಟ್ರು, ಆಮೇಲೆ ಕುರ್ಚಿ. ಅದಕ್ಕೆ ಇವರು ಯಾವಾಗ ಶಾರ್ಟಲ್ಲಿರೋ ಗ್ಯಾಪ್ ಇತ್ತು ಅಂದರೆ ಹೋಗಿದ್ದಾನೆ ಅವ್ರಿಗೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರದ್ದು ಒಂಥರ 2 ವೇ ಟ್ರ್ಯಾಕು, 4 ವೇ ಟ್ರ್ಯಾಕ್ ಥರ. ಅವರು ಒಂದು ಇದು ಪಾರ್ಟ್ ಮಾಡ್ತಾ ಇರುವಾಗಲೇ ಯಾವುದೋ ಒಂದು ಕಲ್ಪನೆಯಲ್ಲಿ ಯಾವುದೋ ಒಂದು ಸ್ಟೋರಿ ಮಾಡ್ತಾ ಇರ್ತಾರೆ. ಆ ಸ್ಟೋರಿ ಪಾಯಿಂಟ್ಸ್ ಏನೋ ಬಂದಿರುತ್ತೆ, ಸ್ಟಕ್ ಆಗಿರುತ್ತೆ. ಅದನ್ನು ಹೋಗಿದ್ದಾನೆ ಇಮಿಡಿಯೇಟಾಗಿ ಟಕ್ ಅಂತ ಟೈಪ್ ಮಾಡೋದು. ರೆಡಿನಾ ಅಂತ ಹೇಳ್ತಾರೆ, ಇಮಿಡಿಯೇಟ್ ಆಗಿದ್ದಾನೆ. ಅದನ್ನು ಬಿಟ್ಟು ಇಲ್ಲಿ ಬಂದು ಸ್ವಿಚ್ ಆನ್, ಅಲ್ಲಿಂದ ಅದಾಯ್ತಲ್ಲ, ಇಲ್ಲಿ ಸ್ವಿಚ್ ಆನ್. ನಮ್ಮ ಶೂಟಿಂಗ್ದಕ್ಕೆ ಏನು ಡೈಲಾಗ್ ನಾವು ಹೇಳಿರ್ತೀವೋ ಅದು ಕೇಳ್ಕೊಳ್ಳೋದು, ಅದು ಮಾಡೋದು. ಅವ್ರು ಏನಂತ ಹೇಳಿದ್ರೆ, ಮೊದಲು ಪ್ರಾರಂಭದಲ್ಲಿ ಬಂದಾಗ ಭಾಳ ಚೆನ್ನಾಗಿರೋದು. ಅಣ್ಣ ತಮ್ಮಂದ್ರು ಇಬ್ಬರು ಹೆಚ್ಚು ಕಮ್ಮಿ ಇದೇ ಮಾಡ್ತಾ ಇದ್ದಿದ್ದು. ಅಲ್ಲಿ ಬಾಂಬೆಯಿಂದ ಬಂದವ್ರಿಗೆ ಇಲ್ಲಿ ಹಾಡು ಗೀಡು ಎಲ್ಲನೂ ಹೇಳಬೇಕಲ್ಲ, ಅದು ಭಾಳ ಸ್ವಲ್ಪ ಕಷ್ಟ ಆಗೋದು. ಸೊ ಏನು ಮಾಡೋರು ಅಂದರೆ, ಯಾವ ಜಾಗದಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಮರ್ತೋಗುತ್ತೆ ಅಂತ ಗೊತ್ತಾದ ತಕ್ಷಣ ಇನ್ನೂ ಟರ್ನ್ ಮಾಡಿಬಿಡೋದು ಅಥವಾ ಹಿಂಗೆ ಮಾಡಿಬಿಡೋದು, ಆ ಥರ ಎಲ್ಲ ಮಾಡಿಬಿಟ್ಟು ಸಾಂಗ್ಗಳೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪಾಠ ಮಾಡಿಬಿಡ್ತಾಯಿದ್ರು. ಆ ಫುಲ್ಲು ಲಿರಿಕ್ನೇ ಕಲ್ತ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಇರಲಿಲ್ಲ. ಯಾಕೆಂದರೆ ಇದನ್ನು ಹಂಗೆ ತಿರುಗಿಬಿಟ್ಟು ಮಾತಾಡ್ಬೋಣ, ಇದು ಲಾಂಗ್ ಶಾಟು ಅವೆಲ್ಲ. ಶಂಕರ್ನಾಗು ತುಂಬ ನಾಲೆಡ್ಜಬಲ್ ಫೆಲೋ, ಇಂಟೆಲಿಜೆಂಟ್ ಫೆಲೋ, ಆಮೇಲೆ ಟೆಕ್ನಿಕಲ್ ಮೈಂಡೆಡ್ ಮ್ಯಾನ್ ಅವರು ಶಂಕರ್ನಾಗು. ಸೊ ಅದರಿಂದ ಅವ್ರಿಗೆ ಇವೆಲ್ಲ ಗೊತ್ತಿತ್ತು, ಇದನ್ನೆಲ್ಲ ತೇಲಾಡ್ಸ್ಕೊಂಬಿಡುವರು ಅವರು. ಇನ್ನೊಂದರಲ್ಲೂ ಭಾಳ ಮಜವಾಗಿದೆ, ಇನ್ನೊಂದು ಪಿಕ್ಚರ್ ಇದ್ರದಲ್ಲ,
ನೀವು ನೋಡೋಕ್ಕೆ ಅಲ್ಲ ಸರ್ ಪ್ಯಾಕಪ್ ಆಯಿತು ಹೋಗ್ಬೋದು ಶಂಕರ್ ಅಂದರೆ ಸಾಕು ಡಮ ಡಮ ಇದು ಬಿಚ್ಚು ಅದು ಬಿಚ್ಚು ಅದು ಬಿಚ್ಚು ಇದು ಹಾಕು ಅದು ಹಾಕು ಹೊರಟ್ಬಿಡೋರು ಹೊರಟ್ಬಿಟ್ಟು ವ್ಯಾನಲ್ಲಿ ಕೂತ್ಕೊಂಡು ಹೊರಟೇ ಬಿಟ್ರು ಪ್ರೊಡ್ಯೂಸರ್ ಬರ್ತಾರೆ ಬಂದಿದ್ದಾನೆ ಇಲ್ಲ 10,000 ಕೊಡಿ ಸರ್ ಬಾಟ ಕೊಡಬೇಕು ಅಂತ ಯಾಕೆಂದರೆ ಇದು ಬಾಟ ಕೊಡೋಕ್ಕೋಸ್ಕರ ಅವ್ರು 10,000 ರೂಪಾಯಿ ಇಟ್ಕೊಂಡಿದ್ದು ಈ ಬಾಟ ದುಡ್ಡನ್ನ ಶಂಕರ್ನಾಗ ಎತ್ಕೊಂಡವ್ರು